ಹಾಯ್ ಎಲ್ಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರ ಮತ್ತು ಶನಿವಾರದ ವಿಡಿಯೋ ಆಗಿರುತ್ತೆ. ಅವತ್ತು ನೈಟು, ಹಬ್ಬದ ದಿನ ನೈಟು ಕಳಸ ಎಲ್ಲ ಕದಲಿಸಿಟ್ಟಿದ್ವಿ. ಆದರೆ ಅದರಲ್ಲಿರೋ ಒಂಬಾಳೆ ಮತ್ತು ನೀರನ್ನ ಹಾಕಿರಲಿಲ್ಲ. ಸೊ ಅದಕ್ಕೆ ನನ್ನ ಮಗನೂ ನನ್ನ ತಂಗಿ ಇಬ್ಬರು ಹೋಗಿ ಅರಳಿ ಮರಕ್ಕೆ ಹೋಗಿ ಹಾಕಿ ಬಂದರು. ಅದರೊಳಗಡೆ ಇದು ಕಾಯಿ ಎಳ್ನೀರ್ದು ಕಾಯಿತ್ತು. ಅದಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಇಬ್ಬರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕುಡಿತಾ ಇದ್ದಾರೆ. ನಾವು ಬೆಳಗ್ಗೆನೇ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಅಂದರೆ ಮನೆಯೆಲ್ಲ ಕಸ ಹೊಡೆದು ಮನೆಯೆಲ್ಲ ಒರೆಸಿ ಮಾಡಿದ್ವಿ. ಯಾಕೆಂದರೆ ನಮ್ಮೂರ ಹತ್ರ ಒಂದು ಮುತ್ಯಾಲಮ್ಮ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಮಾಡಿದ್ವಿ. 8 ಗಂಟೆ ಅಷ್ಟೊತ್ತಿಗೆಲ್ಲ ಎಲ್ಲ ಆಗಿತ್ತು. ಬೇಗ ಹೋಗಿ, ಅಂದರೆ ಮಧ್ಯಾಹ್ನ ಹೋದರೆ ಬಿಸಿಲಿರುತ್ತಲ್ಲ, ಸೊ ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ವಿ. ಆದರೆ ಆವತ್ತು ಹೋಗೋಕ್ಕಾಗಲಿಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮ ಐದವರು ನೈಟೆಲ್ಲ ಇನ್ನು ಅಂದರೆ ನಿದ್ದೆ, ಅವ್ರಿಗೆ ಹೊಸ ಜಾಗ ಅಲ್ವಾ, ಸೊ ಅವ್ರಿಗೆಲ್ಲ ನಿದ್ದೆ ಬಂದಿರಲಿಲ್ಲ. ಅದಕ್ಕೆ ಅವರು ಇನ್ನೂ ಇಷ್ಟೊತ್ತಾದರೂ ಮಲಗಿದ್ರು. ನಾವು ಸರಿ ಇನ್ನೇನು ಕೆಲಸ ಇಲ್ವಲ್ಲ, ಮಲ್ಕೊಂಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವರು ಮೇಲ್ಗಡೆ ಮಲಗಿದ್ದಾರೆ ನೋಡಿ. ಆಮೇಲೆ ನಮ್ಮ ಮನೆಯವರು ಬಂದುಬಿಟ್ಟು, ರೀ ನಾನು ಕೆಲ್ಸಕ್ಕೆ ಡ್ಯೂಟಿಗೆ ಟೈಮ್ ಆಗುತ್ತೆ, ನನಗಿವತ್ತು ಕೆಲಸ ಇದೆ, ನಾನು ಹೋಗ್ತೀನಿ ಅಂತಂದರು. ಸರಿ ಆಯಿತು, ಟಿಫನ್ ಮಾಡ್ಕೊಂಡು ಹೋಗಿ ಅಂದ್ವಿ. ಅಮ್ಮ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ತೆಂಗಿನಕಾಯಿ ಎರಡನ್ನೂ ತುರಿದ್ಬಿಟ್ಟು ಹಚ್ಬಿಟ್ಟು ಕೊಡ್ತಾಯಿದ್ರು. ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸುಲಿದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ನನ್ನ ತಂಗಿ ನಮ್ಮ ಅಮ್ಮಗೂ ನನಗೆ ಇಬ್ಬರಿಗೂ ಚಪಾತಿ ಮಾಡಿಕೊಟ್ಬಿಡ್ತೀನಿ, ನೀವು ತಿನ್ಬಿಡಿ ಫಸ್ಟೇ ಅಂತ ಹೇಳಿದ್ಲು. ಆಮೇಲೆ ಚಿಕನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ. ಹೌದಾ, ನೀನೇ ಡಿಸ್ಕೌಂಟ್ ಕೊಡ್ತೀನಿ. ಅದು ರೇಟ್ ಏನೋ ಗೊತ್ತಿಲ್ಲ, ಏನೋ ರೇಟ್ ಕೇಳು ಕೊಡ್ತೀನಿ. ಹೊಡ್ಸ್ಕೊಬರ್ಬೇಕು ತಾನೇ ಇವನು. ಇಲ್ಲೋಡು ಆಗ ರೆಡಿ ಮಾಡ್ತೀನಿ ಅಂತ ಅವ್ರಿಗೆ ಹಾಕ್ಲ ಹೆಂಗಿದೆ ಹಾಕಿ ಹೋಗ್ರಣ ತೆಗಿರ್ಲಿ, ಒಂದು ಸ್ವಲ್ಪ ಹಾಕಿ ಸಾಕು. ಅದಕ್ಕೇನು ಬಿರಿಯಾನಿ ಕಟ್ ಮಾಡಿ ಹಾಕ್ಬೇಕಲ್ಲ. ಅಮ್ಮ ನೀರು ಬಾಳ ಮಾತ್ಲಾಗ ಇಕ್ ನೀನು ಇಲ್ಲಿ ಇಕ್ಕಮಲ್ಲಿ ಬೇಡ, ಇಕ್ಕು ನೀನು ಹೋಗಿ ಬಾ. ಅಮ್ಮಂಗೆ ಅವಳು ನೀರು ಹಾಕು ಅಂತ ಅಂದ್ಲು. ಅದಕ್ಕೆ ಅಮ್ಮ ಹಾಕ್ತೀನಿ ಅಂತ ಬಂದರೆ ತಿರ್ಗಿ ಆಮೇಲೆ ಬೇಡ ಬಿಡಮ್ಮ ನೀನು, ಆಮೇಲೆ ಇದನ್ನೆಲ್ಲ ನೋಡಿದ್ರೆ ಊಟ ಮಾಡಲ್ಲ, ಬೇಡ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ನೀರೆಲ್ಲ ಹಾಕಿದ್ರು ತೊಳೆಯೋದಕ್ಕೆ. ಅದು ತುಂಬ ಗಲೀಜಿದೆ ಅಂತ ಹೇಳ್ಬಿಟ್ಟು ಅವಳು ಒಂದೊಂದೇ ಪೀಸ್ನ ತೋರಿಸ್ಕೊಂಡು ತೊಳಿತಿದ್ದಾಳೆ ನೋಡಿ. ಅದು ಚೆನ್ನಾಗಿಲ್ಲ ಎಲ್ಲ ನೋಡಿ, ಗಲೀಜೈತೆ, ಪುಕ್ಕ ಎಲ್ಲ ಅದ್ರದ್ದು ಕೋಳಿದು ಪುಕ್ಕ ಎಲ್ಲ ಹಂಗೆ ಬಂದುಬಿಟ್ಟೈತೆ, ಇದನ್ನು ತಿಂದ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದೊಂದೇ ಪೀಸು ಅದೆಲ್ಲ ಕಿತ್ತಾಕಿ ನೋಡಿ ಯಾವ ಥರ ತೊಳಿತಿದ್ದಾಳೆ. ಸರಿ, ಎಲ್ಲರೂ ನಗ್ತಾಯಿದ್ವಿ, ಹೆಂಗ ತೊಳೆಯಮ್ಮ ಅಂತ ಹೇಳ್ಬಿಟ್ಟು. ನೀನು ಬಿಟ್ಟರೆ ಒಂದು ದಿನೆಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟೆಲ್ಲ ಕಾಮಿಡಿ ಮಾಡ್ತಾಯಿದ್ರು ಮನೇಲೆಲ್ಲ. ಅವಳು ಯಾರು ಏನಾರು ಅಂದ್ಕೊಳ್ಳಿ, ನಾನೆಲ್ಲ ನೀಟಾಗಿ ತೊಳೆದ್ಬಿಟ್ಟೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದೇ ಪೀಸ್ನ ಬಿಡಿಸಿ ತೊಳಿತಾ ಇದ್ಲು. ಸರಿ ಹೆಂಗೆ ತೊಳಿ ಅಂತೆಲ್ಲ ಹೇಳಿದ್ವಿ. ಅದಕ್ಕೆ ಅವಳು ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲಿ ಅದನ್ನು ತುಂಬ ಗಲೀಜಿದೆ ಕಣೆ, ಈ ಸುಮ್ಮನಿರೋ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲಿ ವಾಶ್ ಮಾಡ್ತಿದ್ದಾರೆ. ಇವರು ನಮ್ಮ ಐದವರೆಲ್ಲ ಹೆಲ್ಪ್ ಮಾಡ್ತಿದ್ರು ಪಾಪ ನಮಗೆಲ್ಲರಿಗೂ. ಬಾರ್ಬಿಕ್ಯೂ ಮಾಡ್ಬಿಡೋಣ ಇಲ್ಲ ಆಚೆ. ನಡಿ ಅಣ್ಣಂದು ಇದಕ್ಕೆ ಹೋಗಂದ್ರಲ್ಲಿ ಹೋಗಿ ಕಟ್ಗೆ ಎಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು ಚಿಕನ್ ಎಲ್ಲ ಹಚ್ಬಿಡೋಣ, ಹಚ್ಬಿಟ್ಟು ಖಾರ ಎಲ್ಲ ಹಚ್ಚಿ ಕಟ್ ಮಾಡಿ ಬಿಡೋಣ. ಏನು ಬಿಸಿಲು ಕೊಡ್ತಾರಂತೆ 800 ರೂಪಾಯಿ ಅಂತಮ್ಮ. ಚಿಕನಲ್ಲಿ ಅರ್ಧ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಿರಿಯಾನಿಗೆ ಅರ್ಧ ತೊಗೊಂಡು ಮಾಡ್ತಿದ್ದಾಳೆ, ಇನ್ನು ಅರ್ಧ ಫ್ರೈ ಮಾಡಬೇಕು ಅಂತ ಹಾಗೆ ಎತ್ತಿಟ್ಟಿದ್ದಾಳೆ. ನಮ್ಮ ಮನೆಯವರು ಅದೇ ಡ್ಯೂಟಿಗೆ ಟೈಮ್ ಆಯಿತು ಅಂದ್ರಲ್ಲ, ಅದಕ್ಕೆ ಅವಳು ಪಾಪ ಬೇಗ ಮಾಡಿಬಿಟ್ಲು, ಬೇಗ ತಿನ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಇದೆ ಬಿರಿಯಾನಿ. ವಾವ್, ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್
ಬರೀ ರೆಸಿಪಿ ನಿಂದ ಚೆನ್ನಾಗಿದೆ. ಇದಕ್ಕೆ ನಾನು ಚಿಕನ್ ಅದಂತ ಪೇಸ್ಟ್ ಎಲ್ಲ ಹಾಕಿಲ್ಲ ನಾನು. ನೀವೇ ಮಾಡಿದ್ದೀರಾ ನಾನೇ ಮಾಡಿ ಟೊಮೊಟೊ ಬಾತ್ ಇದ್ದಂಗೆ ಇತ್ತು. ಚಿನಿ ಹೆಂಗಾಯ್ತು ಮನು? ಆದರೆ ಚಿಕನ್ ಪೀಸ್ ಮಾತ್ರ ಆ್ಯಡ್ ಆಗಿದೆ. ಹಾಂ ನಮ್ಮ ಪಾಪಂಗೆ ಇಂಥವಾದ್ರೆ ಹಾ 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 ಪ್ರಾಣಿ ಚಿಚಿಗೆ ಜೈ. ಏನಾದ್ರು ಸ್ಟೂಡೆಂಟ್ ತಿಳಿಸಿ ಟೊಮೊಟೊ ಬಾತ್ ಇದ್ದಂಗೆ ಐತೆ ಕಣೆ, ನಿಜ ಏನೇಳ ಚೆನ್ನಾಗಿದೆ ಅಕ್ಕ. ಸೇಮ್ ಹಂಗೆ ಇರೋದು. ಚಿಕನ್ ಬಿರಿಯಾನಿ ತಿಂದಿರಿ. ಅವರೆಲ್ಲರೂ ನನಗೆ ಟಮಾಟ ಬಾತ್ ಥರ ಇದೆ, ತಿನ್ನು ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ನಾನು ಬೇಡ ಅಂತಂದೆ. ಅದರೊಳಗಡೆ ಮೇಕೆ ಮಟನ್ನು ಅಣ್ಣ ಯಾರೋ ತಂದು ಕೊಟ್ಟರು, ನಮ್ಮೂರವರೇ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ತೊಳೆದ್ಬಿಟ್ಟು ಅಂದರೆ ಸಾಂಬಾರು ಮಾಡಿಬಿಡೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ವಾಶ್ ಮಾಡಿದೆ. ಅದರಲ್ಲಿ ಅರ್ಧ ಎತ್ತಿಟ್ಟಿದ್ಲಲ್ಲ ನನ್ನ ತಂಗಿ, ಚಿಕನಲ್ಲಿ ಅರ್ಧ ಅವಳು ನನ್ನ ತಮ್ಮಂಗೆ ಅವನಿಗೆ ಫ್ರೈ ಅಂದರೆ ಇಷ್ಟ, ಅದಕ್ಕೆ ಅವಳು ಫ್ರೈ ಮಾಡ್ತಿದ್ದಾಳೆ. ಮತ್ತು ಈ ಕಡೆ ಮಟನ್ನು ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಒಂದು 4-5 ವಿಸಲ್ ಹಾಕಿಸ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ವಿ. ಸರಿ ನಮ್ಮ ತಂಗಿ ನೀನೇ ಮಾಡೇ, ನಂಗೆ ಅದು ಮಟನ್ ಮಾಡೋಕ್ಕೆ ಬರಲ್ಲ ಅಂದ್ಲು. ನಾನಿದ್ದು ಅಂತ ಹೇಳ್ಬಿಟ್ಟು ಮಲಗಿದ್ದೆ. ಫೈನಲಿ ಪಾಪ ಅವಳೇ ಮಾಡಿದ್ಲು ಅಡುಗೆ, ಅವಳೇ ಎಲ್ಲ ಮಾಡಿಟ್ಟಿದ್ಲು. ಆಮೇಲೆ ನೀರುಗ್ಗ ಆಟ ಎಲ್ಲ ಆಡಿದ್ರು, ನಾವು ಕೂಡ ಆಡಿದ್ವಿ. ಇದೆಲ್ಲ ಚೆನ್ನಾಗಿರುತ್ತೆ. ನಮಗಂತೂ ಯಾವಾಗಲೂ ಆಡ್ತಿರ್ತೀವಿ ನಾವು, ಪ್ರತಿ ವರ್ಷನೂ ಯುಗಾದಿಗೆಲ್ಲ ಹೋದಾಗ ಈ ಥರ ಎಲ್ಲ ಅಂದರೆ ವರ್ಷೆ ಆಗೋರಿಗೆಲ್ಲ ನೀರೆಲ್ಲ ಎರಚೋದು ಆ ಥರ ಎಲ್ಲ ಆಡ್ತಿರ್ತೀವಿ. ನಾವು ಕೂಡ ಆಡಿದ್ವಿ, ನಾನು ನನ್ನ ಮಗ ಎಲ್ಲರೂ ಆಡಿ ಆಮೇಲೆ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ ಅಂತ ತೊಳೆದ್ರು. ಅಣ್ಣ ನಾನೇನು ತಿನ್ನಲ್ವಲ್ಲ ಅಣ್ಣ. ಇರಮಯ್ಯ ಲಕ್ಷ್ಮಣ್ ಮಾಮ ಆಗ್ಬೇಕು ಹೇಳು. ಒಂದು ಎರಡೆರಡು ಇರಮಯ್ಯ ಬುದ್ಧಿ ನಾವು ಇರ್ಬೇಕಂತೆ. ನಾವು ಯಾರು ಉಯ್ಯಲ್ಲ ಹೇಳ್ರಿ. ನಮ್ಮಮ್ಮ ಯಾರಾದರೂ ನಮ್ಗೆ ಹೊರಸೆ ಆಗೋರು ಬಂದರೆ ನೀರು ಹಾಕ್ರಿ ಅಂತ ಹೇಳೋರು. ನಾವು ಹಂಗೆಲ್ಲ ಬೇರೆಯವ್ರಿಗೆಲ್ಲ ಹಾಕಲ್ಲ, ಗೊತ್ತಿರೋರಿಗೆ ಮಾತ್ರ. ಸರಿ ಅಂತ ಹೇಳ್ಬಿಟ್ಟು ಫೈನಲಿ ನಾವು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಇದು ನೋಡಿ ಮಿಕ್ಸಿ ಅಮ್ಮಂದು ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ಹಾಕ್ಬಿಟ್ಟು ಹೊಸದು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ದೇನಮ್ಮ. ಇದೊಂದು ನಮ್ಮನೆಗೆ ನೀನೇ ಈ ಕಡೆ ಬಾರೆ. ಇಲ್ಲ ಮದ್ದಿಗೆ ಬರಲ್ಲ, ಅವನು ಬರ್ತಾನೆ. ಅವ್ನು ಮುಂದೆ ಕುಕ್ಕಂತಾನೆ ಹೇಳು. ಬಂದ್ವಿ. ಇಲ್ಲಿ ನಾವು ಬರೋದ್ರಲ್ಲಿ ನಮ್ಮ ಮನೆಯವರು ಆಲ್ರೆಡಿ ಫೋನ್ ಮಾಡಿದರು, ನಾನು ಬಂದಿದ್ದೀನಿ ಬನ್ನಿ ಅಂತ. ಇಲ್ಲಿ ಏನಕ್ಕೆ ಹೋಗಿದ್ವಿ ಅಂದರೆ ಅಮ್ಮ ಅದು ಬಾತ್ರೂಮ್ಗೆ ಒಂದು ಹಲ್ಗೆ ಬೇಕಿತ್ತು ಅದ್ರ ಮೇಲ್ಗಡೆ ಹಾಕೋದಕ್ಕೆ. ಅದಕ್ಕೆ ಇಲ್ಲಿ ಫಸ್ಟು ತೊಗೊಂಡು ಬಂದುಬಿಡೋಣ, ಮತ್ತು ಇವರು ಅಂದರೆ ಹೊರಟೋಗ್ಬಿಡ್ತಾರೆ ಅವತ್ತು ಹಬ್ಬದ ದಿನ ಬೆಳಗ್ಗೆ ಅಲ್ವಾ, ಇರಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಇಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿಗೆ ಎಲ್ಲ ಸೆಲೆಕ್ಟ್ ಮಾಡಿ ಅವರೆಲ್ಲ ಕಟ್ ಮಾಡಿದ್ರು. ಕಟ್ ಮಾಡಿಬಿಟ್ಟು ಆಮೇಲೆ ಈ ಥರ 2 ಪೀಸ್ ಕೊಡೋದಕ್ಕೆ ಅಂತ ಹೋದರೆ ಅಲ್ಲಿ ಕರೆಂಟೇ ಇರಲಿಲ್ಲ. ಸರಿ ನನ್ನ ತಮ್ಮ ಇದ್ದು ನಾನು ಇಲ್ಲೇ ಇದ್ದು ಮಾಡಿಸ್ಕೊಂಡು ಬರ್ತೀನಿ, ನೀವು ಹೋಗ್ರಿ ಏನಾದರೂ ಬೇಕಾನ ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅವ್ರದ್ದು ಅವತ್ತು ಬರ್ತಡೇ ಇತ್ತು. ಸೊ ಅದಕ್ಕೆ ಅವ್ರಿಗೆ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲರೂ ಕರ್ಕೊಂಡು ಹೋದರು ಇಲ್ಲಿಗೆ ಬಟ್ಟೆ ಅಂಗಡಿಗೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ನೋಡೋಣ ಅಂತ ಹೋದರೆ ಅವರು ಪಾಪ ತುಂಬಾ ತೆಗೆದಾಕಿದ್ರು ಅಂಗಡಿಯವರು. ಆದರೆ ಇವರು ನಮ್ಮ ಐದವ್ರಿಗೆ ಯಾಕೋ ಗೊತ್ತಿಲ್ಲ, ಇಷ್ಟ ಆಗಿಲ್ಲ ಅಂತ ಯಾವುದೂ. ಅವರು ಭಾಳ ಡ್ರೆಸ್ ಎಲ್ಲ ಅಂದರೆ ಇದು ಅಂದರೆ ಜೀನ್ಸು ಆಮೇಲೆ ಟೀ ಶರ್ಟ್ ಎಲ್ಲ ತುಂಬಾ ನೋಡಿದ್ರು. ಅಕ್ಕ ನನಗೆ ಬೇಡ, ನನಗಿಷ್ಟ ಆಗ್ತಿಲ್ಲ, ಇಲ್ಲಿ ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ನನಗಿಷ್ಟ ಆಗ್ತಿಲ್ಲ ಅಕ್ಕ ಅಂದರು. ಸರಿ ಇಷ್ಟ ಇಲ್ಲ ಅಂದಮೇಲೆ ಏನು ತೊಗೋಬೇಡಿ ಬಿಡಿ ಅಂತ ಹೇಳಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಕೇಕ್ ಆದರೂ ತೊಗೊಂಡೋಗೋಣ, ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬೇಕ್ರಿಗೆ ಬಂದ್ವಿ. ಅಲ್ಲಿ ಬೇಕ್ರಿ ಅಲ್ಲಿ ಅವರು 2 kgದು ನೋಡಿದ್ರು, ಅದಕ್ಕೆ ನಾವು ಬೇಡ ಅಂತ ಹೇಳ್ಬಿಟ್ಟು 1 kgದು 2 ತೊಗೊಂಡ್ವಿ. ನನ್ನ ಮಗ ಇದು ಐಸ್ ಕ್ರೀಮ್ ತಿಂತು ಅದೇನೋ ಮೇಲ್ಗಡೆ ಟೋಪಿ ಎಲ್ಲ ಬೇಕಮ್ಮ ಅಂದ, ಕೊಡಿಸಿದ್ವಿ. ಹಾಗೆ ಇಲ್ಲಿ ಅಮ್ಮಂಗೆ ಮಿಕ್ಸಿ ಕೇಳಕ್ಕೆ ಬಂದ್ವಿ, ಆದರೆ ರೇಟ್ ಜಾಸ್ತಿ ಹೇಳಿದ್ರು ಅಂತ ಮನೆಗೆ ವಾಪಸ್ ಬಂದ್ವಿ.
ನಾವು ಬರೋದ್ರಲ್ಲಿ ನಮ್ಮ ಮನೆಯವರು ಕಾಫಿ ಮಾಡ್ಕೊಂಡು ನೋಡಿ ಕುಡಿತಾ ಇದ್ದಾರೆ ಪಾಪ ಹೊಟ್ಟೆ ಹಸಿವಿಗೆ ಅಂತ. ಹಾಗೆ ಕೇಕೆಲ್ಲ ತೊಗೊಂಡು ಬಂದಿದ್ವಲ್ಲ, ಅದಕ್ಕೆ ನನ್ನ ತಂಗಿ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ಲು. ಈಗಲೇ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಆಲ್ರೆಡಿ 6:30 ಆಗ್ತಿದೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತೇಳಿ ಅಮ್ಮ ನಮ್ಮ ರಿಲೇಟಿವ್ನೆಲ್ಲರನ್ನೂ ಕರಿತೀನಿ ಅಂತ ಹೇಳ್ಬಿಟ್ಟು ಕರೆಯೋಕ್ಕೆ ಅಂತ ಹೋದರು. ಅಷ್ಟರಲ್ಲಿ ಎಲ್ಲರೂ ಬಂದರು. ಹಲೋ ನೀನ್ ಕಟ್ ಅವನೊಬ್ಬನೇ ಬಿಡು ಬಾ ಅಂಕ ನೀನೊಬ್ಬನೇ ಕಟ್ ಮಾಡತ್ತ ಎಲ್ಲ ಮಕ್ಕಳು ಸೇರಿ ಕಟ್ ಮಾಡಿ ಬಾರ ಬಾರ ಹ್ಯಾಪಿ ಹೊಡೀರಿ, ಪರವಾಗಿಲ್ಲ. ಇಲ್ಲ, ಅದು ಬರ್ತಿಲ್ಲ. ಹ್ಯಾಪಿ ಬರ್ಡೇ. ಅಕ್ಕ ಅಂತ ಏನಕ್ಕಂತೀಯ ಹುಡ್ಗಿನ? ಹ್ಞೂ, ತಂಗಿನೇ. ಫೋಟೋ ಎಲ್ಲ ಒಳ್ಳೇದು ತೆಗಿ. ಖುಷಿ ಆಯ್ತಾ ಎಲ್ಲರೂ ಬಂದಿದ್ದಕ್ಕೆ? ಇನ್ನ ಸ್ವಲ್ಪ ಆ ಕಡೆಗೆ ಹೋಗು. ಇರ್ಲಿ ಬಿಡು. ಅಷ್ಟೇ. ನೀನೇನೆ ಮುತ್ಲೋಡಿ ನನ್ನ ಬಾರ ಮಂಜಮ್ಮ. ನಮ್ಮಮ್ಮ ನೋಡಿ ಎಲ್ಲರೂ ಆಡ್ಕೊಂತಿದ್ದಾರೆ. ಸರಿ ಅಂತ ಹೇಳಿ ನಮ್ಮಮ್ಮ ಹಂಗೆ ಕಾಮಿಡಿ ಮಾಡ್ತಿರ್ತಾರೆ ಯಾವಾಗ್ಲೂ ಸ್ವಲ್ಪ. ಎಲ್ಲರೂ ಬಂದಿರೋರಿಗೆಲ್ಲರೂ ಕೇಕ್ ತಿನ್ನಿಸಿದ್ರು, ಅವರು ಕೂಡ ತಿನ್ನಿಸಿದ್ರು. ಮತ್ತು ನಾವು ಕೂಡ, ನಾನು ನಮ್ಮ ಮನೆಯವರು, ನನ್ನ ತಮ್ಮ, ಅಲ್ಲಿ ಬಂದಿರೋರೆಲ್ಲರಿಗೂ ಕೂಡ ನಾವು ತಿನ್ನಿಸಿದ್ವಿ, ಅವರು ತಿನ್ನಿಸಿದ್ರು. ಹಾಗೆ ಫೋಟೋಸ್ ತೊಗೊಂಡ್ವಿ. ಆಯ್ತು ತಿನ್ಸು. ತಿನ್ನಕ್ಕ ಮಂಜಕ್ಕ ಅಣ್ಣ ಅಪ್ಪಿ ತಿನ್ನಿಸ್ಬಾರ್ದು ಫೋಟೋ. ಅವಕ್ಕ ಸುಮ್ಮನೆ ಫೋಟೋ ಹೊಡ್ಕೊಳ್ಳುತ್ತೆ. ಕೈ ಕೊಡು, ಕೈ ಕೊಡು. ಅವರೇ ಕೊಡ್ತಾರೆ. ಹಾಗೆ ಜ್ಯೂಸು ಮತ್ತು ಚಿಪ್ಸು ಎಲ್ಲ ತೊಗೊಂಡು ಬಂದಿದ್ವಿ. ಅಮ್ಮ ಎಲೆ ಅಡಿಕೆ ಬಾಳೆಹಣ್ಣು ಕೂಡ ಎಲ್ಲರೂ ತೊಗೊಂಡೋಗ್ರಿ ಅಂತೇಳಿ ಕರೆದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರೋರೆಲ್ಲ ತೊಗೊಂಡೋದ್ರು. ಭಾರತಿಪ್ಪ ಇಲ್ಲಿ ಉಳಿಸಿದ್ನಲ್ಲೋ ನೋಡಿದ್ರಿ ಬಾರ ಕೇಕ್ ಕೊಡ್ತೀವಿ. ಯಾಕೋ ನೀನು ಬಾರ ಲಕ್ಷ್ಮಿ. ಎಲ್ಲರಿಗೂ ಕೊಡ್ಬೇಕು ಚಿನ್ನಿ, ನೀನು ಒಬ್ರದ್ದು ಮಿಸ್ ಮಾಡಬಾರ್ದು. ನನ್ನ ಮಗನೇ ಎಲ್ರಿಗೂ ತೊಗೊಂಡೋಗಿ ಕೇಕು ಚಿಪ್ಸು ಎಲ್ಲ ಅವರಪ್ಪ ಕಟ್ ಮಾಡಿ ಕೊಡ್ತಾಯಿದ್ರು. ಅವರಪ್ಪ, ಅವರು ಚಿಕ್ಕಪ್ಪ, ಅದನ್ನೆಲ್ರಿಗೂ ತೊಗೊಂಡೋಗಿ ಹುಡುಗರಿಗೆಲ್ಲ ಅಂತ. ಈ ಥರ ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿತ್ತು ನಮ್ಮ ಮಗ. ಅದಕ್ಕೆ ನನಗೆ ಖುಷಿ ಆಗುತ್ತೆ. ಅಲ್ಲಿ ತಾತ ಎದುರುಗ ಇನ್ನ ಮುಂಜಾನೆ ನಮ್ಮ ಐದವ್ರಿಗೆ ಈ ಥರ ಎಲ್ಲ ಬಂದು ಕೇಕ್ ಎಲ್ಲ ಕಟ್ ಮಾಡಿ ತಿನ್ಸಿರೋದಕ್ಕೆ ಖುಷಿಯಾಗಿದೆ. ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಐದವ್ರು ತಿಂತಿದ್ರು. ನಮ್ಮ ಮನೆಯವ್ರು ನೋಡಿ ಸೌತೆಕಾಯಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಅಮ್ಮ ಇದನ್ನು ಈರುಳ್ಳಿನೂ ಹಚ್ಕೊಡ್ತಿದ್ದಾರೆ ಮೊಸರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ನನಗೆ.
ನನ್ನ ತಂಗಿ ಇದು ಚಪಾತಿ ಹಿಟ್ಟು ಬೆಳಗ್ಗೆದೇ ಇತ್ತು ಕಲಸಿರೋದು, ಅದಕ್ಕೆ ಚಪಾತಿ ಮಾಡ್ತಿದ್ದಾಳೆ. ಒಂದು ಕಡೆ ಚಿಕನ್ ಸಾಂಬಾರು ಕೂಡ ಬಿಸಿ ಮಾಡಿದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮುಗಿಸಿ ನಮ್ಮೂರಲ್ಲಿ ಜಾತ್ರೆ ಇತ್ತು, ಕರೆಯೋಣ ಅಂತ. ಹುಷಾರಿಲ್ಲಕ್ಕ, ಏನಕ್ಕ ಹಂಗೆ ನೋಡ್ತೀಯ ಟಿವಿ ಮುಂದಕ್ಕೆ ಹೋಗಿ? ಹೌದೇನು? ಹ್ಞೂ. ಅಲ್ಲಿ ಹತ್ತಿರ ಇದ್ದಿದ್ದ ಮನೆಗಳಿಗೆಲ್ಲರೂ ಪರಿಚಯ ಇರೋರು ರಿಲೇಷನ್ ಎಲ್ಲರನ್ನೂ ಕರೆದ್ವಿ. ಇಲ್ಲಿ ಸ್ವಲ್ಪ ದೂರ ಅಂದರೆ ಸ್ವಲ್ಪ ದೂರ ಇದೆ ಅಷ್ಟೇ. ಅಲ್ಲಿ ನಮ್ಮ ಅಕ್ಕನೇ ಆಗ್ಬೇಕು ಅವರು, ಅವ್ರ ಮನೆಗೂ ಕೂಡ ಬಂದ್ವಿ. ಬಂದು ಅವ್ರನ್ನೂ ಕರೆಯೋಣ ಅಂತ ಬಂದಿದ್ದೀವಿ. ಏನಿವೆಲ್ಲ ಅಡಿಕೆಕಾಯ ಯಾಕೆ ಇನ್ನೂ ಮಾಡಿಲ್ವೇನು? ಊಟ ಎಲ್ಲ ಬೇಡ ಗಂಗಮ್ಮ. ನಮ್ಮ ಅಜ್ಜಿ ಊರವ್ರೆ, ನಮ್ಮನ್ನೆಲ್ಲ ತುಂಬ ಸಾಕಿ ಬೆಳೆಸಿದ್ದಾರೆ. ಇದೀಗ ಬೇಡ ಸುಮ್ಮನೆ, ಬೇಡ ಸುಮ್ಮನೆ, ನಾವು ತಿಂದಿಲ್ವಾ? ಇಲ್ಲ ಬೇಡ. ಅವರು ಊಟ ಮಾಡಿ ಅಂತ ತುಂಬ ಬಲವಂತ ಮಾಡಿದ್ರು, ನಾವಿಲ್ಲ ಅಂತೇಳಿ ಮನೆಗೆ ಬಂದ್ವಿ. ಆಮೇಲೆ ನಮ್ಮ ಐದವ್ರು ವಾಕ್ ಮಾಡ್ತೀನಿ ಅಂತ ಹೋದರು. ನಾನು ನಮ್ಮ ಮನೆಯವರು ನನ್ನ ತಂಗಿ ಎಲ್ಲರೂ ಕೂತ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಅದು ಚಕ್ಕಬಾರ ಆಡೋಣ ಅಂತ ಹೇಳ್ಬಿಟ್ಟು ಮೊಬೈಲಲ್ಲೇ ಸ್ವಲ್ಪ ಹೊತ್ತು ಲೂಡೋ ಗೇಮ್ ಕೂಡ ಆಡಿದ್ವಿ. ಎಲ್ರೂ ನಿದ್ದೆ ಬರೋವರೆಗೂ ಆಡಿ ಆಮೇಲೆ ಹೋಗಿ ಮಲ್ಕೊಂಡ್ವಿ. ಇದು ಶನಿವಾರದ ದಿನದ್ದು. ಬೆಳಗ್ಗೆನೇ ಬೇಗ ಎದ್ದು ನನ್ನ ತಂಗಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು ಅಂತೇಳಿ ಹೊರಟಿದ್ದಾಳೆ. ಹೋಗೋರ್ನು ಸುಮ್ಮನೆ ಇರಲ್ವೇ ನಿನ್ನ ಮಗರ ಪರಿಚಯ? ನೋಡಮ್ಮ, ಒಂದು ನೀರು ಬರಲ್ಲ, ಹಂಗಮ್ಮ ಮಾಡಾನಿಲ್ಲ. ಇತ್ತು ಬಾರ ಕಾರ್ ಬಂದಿತ್ತು, ನೀವೇ ಬರ್ಬೇಕಾಕೆ? ನೀವು ಬರಲ್ವಾ? ಊರಲ್ಲಿ ನಾನು ಕೇಳ್ತಿರೋದು ನಮ್ಮೂರಿಗೆ, ಬೆಂಗಳೂರಿಗೆ. ಯಾವಾಗ ಗೊತ್ತೀಯಾ? ಶನಿವಾರ ಭಾನುವಾರ ಬಂದ್ಬಿಡು. ಅಪ್ಪ ಹೋಗಪ್ಪ, ನಾನೇನು ಬೇಡ ಅಂದಿಲ್ಲ. ಯಾವಾಗ ಬಿಟ್ಟಿಲ್ಲ ಮಗನೇ, ಹಂಗೆ ಕರ್ಕೊಂಬರಕ್ಕೆ ಬರ್ತೀವಿ ಹೇಳಪ್ಪ ಇವಾಗ. ಅಲ್ಲಿ ನನ್ನ ತಂಗಿ ನನ್ನ ಮಗನ ರಜಕ್ಕೆ ಕರಿತಾ ಇದ್ದಾಳೆ, ನಮ್ಮ ಮನೆಗೆ ಬಾ ಅಂತ ಹೇಳ್ಬಿಟ್ಟು. ಕೊಡು. ಇವಾಗ ಹಾಕೊಂಡ್ರದ ರಾತ್ರಿ ಅದ? ಎಲೆ ಅಡಿಕೆ ಹಾಕ್ಕೊಂಡಿದ್ದೀನಿ ಅಕ್ಕ ಅಂತ ಹೇಳ್ಬಿಟ್ಟು ಮಾಡಿ ತೋರಿಸ್ತಾ ಇದ್ರು. ಅದಕ್ಕೆ ಕೇಳಿ ಇನ್ನೊಂದ್ಸಲಿ ಅದಕ್ಕೆ ಎಲೆ ಸುಣ್ಣ ಅಡಿಕೆ ಎಲ್ಲ ಹಾಕಿಸ್ಕೊಂಡು ಇನ್ನೊಂದ್ಸಲಿ ತಿನ್ಕೊಂಡು ಬಾಯ್ ಮಾಡಿ ಹೊಡ್ತಿದ್ದಾರೆ. ಅವ್ರಿಗೆ ಇರೋಕ್ಕೆ ಇಷ್ಟ ಇತ್ತು. ಸೊ ನನ್ನ ತಂಗಿಗೆ ಕೆಲಸ ಹೋಗಲೇಬೇಕಿತ್ತು, ಅವ್ರಿಗೆ ರಜೆ ಇತ್ತು ನಮ್ಮ ಇದವ್ರಿಗೆ. ಆದರೆ ಇವಳು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ಲಿ, ನೆಕ್ಸ್ಟ್ ಟೈಮ್ ಬರ್ತೀವಕ್ಕ ಅಂತ ಹೇಳ್ಬಿಟ್ಟು. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್.